ಸಹಕಾರದಿಂದ ನಮ್ಮ ಅರ್ಬನ್ ಬ್ಯಾಂಕ್ ಲಾಭದೆಡೆಗೆ ಸಾಗುತ್ತಿದೆ ಎಂದು ಅರ್ಬನ್ ಬ್ಯಾಂಕಿನ ಅಧ್ಯಕ್ಷ ಬಿಎನ್ ಚಂದ್ರಶೇಖರ್ ಹೇಳಿದ್ದಾರೆ. ನಮ್ಮ ಬ್ಯಾಂಕ್ 1997ರಲ್ಲಿ ಪ್ರಾರಂಭವಾಗಿ 27 ವರ್ಷಗಳು ಕಳೆದಿದ್ದು, 1 ವರ್ಷ ಮಾತ್ರ ನಷ್ಟ ಕಂಡರೂ ಉಳಿದ ವರ್ಷಗಳಲ್ಲಿ ಲಾಭವನ್ನು ಕಂಡಿದ್ದು ಒಂದು ಸಾಧನೆಗೆ ಬ್ಯಾಂಕಿನ ಸದಸ್ಯರುಗಳ ಸಲಹೆ ಸಹಕಾರವಾಗಿದ್ದು, ನಮ್ಮ ಬ್ಯಾಂಕಿನಲ್ಲಿ ಎಲ್ಲ ಬಗೆಯ ಸಾಲಗಳನ್ನು ನೀಡುತ್ತಿದ್ದು, ಸಾರ್ವಜನಿಕರು ಸಾಲವನ್ನು ಪಡೆದು ತಮ್ಮ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ದು, ಬ್ಯಾಂಕಿಗೆ ವಾಪಸ್ಸು ಸಾಲದ ಹಣವನ್ನು ಜಮಾ ಮಾಡಿರುತ್ತಾರೆ. ಕೆಲವರು ಮಾತ್ರ ಸಾಲದ ಮೊತ್ತವನ್ನು ಹಿಂತಿರುಗಿಸಲು ಹಿಂದೇಟು ಹಾಕುತ್ತಿರುವುದು ಕಂಡು ಬಂದಿದ್ದು, ಅವರುಗಳು ಬೇಗ ಸಾಲದ ಹಣವನ್ನು ಪಾವತಿಸಿದರೆ ಬ್ಯಾಂಕ್ ಹೆಚ್ಚು ಲಾಭವಾಗಲಿದ್ದು, ಬ್ಯಾಂಕ್ ವಾರ್ಷಿಕವಾಗಿ ಸುಮಾರು 70 ಕೋಟಿ ರುಗಳಷ್ಟು ವ್ಯವಹಾರ ನಡೆಸಿದ್ದು 2023-24ನೇ ಸಾಲಿನಲ್ಲಿ ಒಳ್ಳೆಯ ಲಾಭ ಗಳಿಸಿದೆ. ಬ್ಯಾಂಕಿಗೆ ಸ್ವಂತ ಕಟ್ಟಡವನ್ನು ನಿರ್ಮಿಸಲು ನಿವೇಶನವನ್ನು ಖರೀದಿ ಮಾಡಿ ಅಲ್ಲಿ ಕಟ್ಟಡವನ್ನು ನಿರ್ಮಿಸಿ ಸ್ವಂತ ಕಟ್ಟಡದಲ್ಲಿ ಬ್ಯಾಂಕ್ ನಡೆಸಲು ನಿರ್ಧರಿಸಿದ್ದೇವೆ. ಬ್ಯಾಂಕಿನ ವಹಿವಾಟುದಾರರಿಗೆ ಅವಶ್ಯಕತೆಗನುಸಾರ ಎಟಿಎಂ ಕಾರ್ಡ್ ಅನ್ನು ಸದ್ಯದಲ್ಲೇ ನೀಡಲಿದ್ದೇವೆ. ಎಟಿಎಂ ಕಾರ್ಡ್ ಹೊಂದಿದ ಗ್ರಾಹಕರು ಬೇರೆ ಸ್ಥಳಗಳಲ್ಲಿ ತಮ್ಮ ಹಣವನ್ನು ಪಡೆದುಕೊಳ್ಳಬಹುದು. ರಿಸರ್ವ್ ಬ್ಯಾಂಕ್ ಹಾಗೂ ರಾಜ್ಯ ಸರ್ಕಾರದ ಆದೇಶ ಮತ್ತು ಷರತ್ತುಗಳಿಗೆ ಒಳಪಟ್ಟು ಕಾರ್ಯನಿರ್ವಹಿಸಬೇಕಾಗಿರುವುದರಿಂದ ಗ್ರಾಹಕರು ಹಾಗೂ ಸದಸ್ಯರು ಅವರುಗಳ ಮಾರ್ಪಾಟಿಗೆ ಸಹಕರಿಸಿ ಬ್ಯಾಂಕಿನಲ್ಲಿ ವ್ಯವಹಾರ ನಡೆಸಿ ಬ್ಯಾಂಕ್ ಅನ್ನು ಲಾಭ ಗಳಿಸಲು ಸಹಕರಿಸಬೇಕು ಎಂದರು. ನಂತರ ಮಾತನಾಡಿದ ಮಾಜಿ ಅಧ್ಯಕ್ಷ ಸ್ವಾಮಿಗೌಡ, ಮಾನ್ಯ ಸದಸ್ಯರುಗಳು ಷೇರುದಾರರಿಗೆ ನಮ್ಮ ಬ್ಯಾಂಕಿನ 1 ವರ್ಷದ ವಾರ್ಷಿಕ ವರದಿಯನ್ನು ತಿಳಿಸಲು ವಾರ್ಷಿಕ ಮಹಾಸಭೆಯನ್ನು ಆಯೋಜನೆಗೊಳಿಸಿ ಬ್ಯಾಂಕಿನ ವಾರ್ಷಿಕ ವರದಿಯನ್ನು ತಿಳಿಸುತ್ತೇವೆ. ವಾರ್ಷಿಕ ಸಭೆಗೆ ಮಾತ್ರ ಬರದೆ ಬೇರೆ ದಿನಗಳಲ್ಲಿ ಬ್ಯಾಂಕಿಗೆ ಭೇಟಿ ಕೊಟ್ಟು ತಮ್ಮ ಸಲಹೆ ಮತ್ತು ಕುಂದುಕೊರತೆಗಳು ತಿಳಿಸಿದರೆ ನಾವು ಅವುಗಳನ್ನು ಅಳವಡಿಸಿಕೊಂಡು ಹೋಗುತ್ತೇವೆ ಮತ್ತು ಸದಸ್ಯರುಗಳು ಬ್ಯಾಂಕಿನಲ್ಲಿ ತಮ್ಮ ಬ್ಯಾಂಕಿನಲ್ಲಿ ವಹಿವಾಟುವನ್ನು ಮಾಡಿದರೆ ಮಾತ್ರ ಇನ್ನು ಹೆಚ್ಚಿನ ಲಾಭಗಳನ್ನು ಗಳಿಸಬಹುದು. ಬ್ಯಾಂಕ್ ಬೇಲೂರು ತಾಲೂಕಿನ ಕೆಲವು ಮಹನೀಯರುಗಳು ಕಟ್ಟಿ ಬೆಳೆಸಿದಂತ ಬ್ಯಾಂಕ್ ಆಗಿದ್ದು, ಈ ಬ್ಯಾಂಕ್ ಅನ್ನು ಉಳಿಸಿ ಬೆಳೆಸೋಣ ಎಂದರು. ಅದನ್ನ ನಾವು ರಿಸರ್ವ್ ಫಂಡಿಗೆ ಹಾಕ್ತಾ ಇದ್ದೀವಿ. ಯಾರು 3 ವರ್ಷ ಮೇಲ್ಪಟ್ಟ ಅವ್ರನ್ನ ರಿಸರ್ವ್ ಫಂಡಿಗೆ ಹಾಕ್ತೀವಿ. ಆಮೇಲೆ ನೀವು ಹೇಳಿದ್ರೆ ಅಕೌಂಟ್ ಓಪನ್ ಮಾಡಿ, ಸಾಧ್ಯವಾದರೆ ಅಕೌಂಟ್ ಓಪನ್ ಮಾಡ್ತೀವಿ. ಆಮೇಲೆ ಹೇಳಿದ್ರಿ 3 ಮೀಟಿಂಗಿಂದು 2 ಮೀಟಿಂಗು ಜನರಲ್ ಬಾಡಿಗೆ ಬರಬೇಕು, 2 ಮೀಟಿಂಗು 2 ವಾರ್ಷಿಕ ವರ್ಷದಲ್ಲಿ ವ್ಯವಹಾರ ನಡೀಬೇಕು. ಅದು ನಾವು ಮಾಡಿರ್ತಕ್ಕಂಥದ್ದಲ್ಲ, ಅದು ಕಳಿಸಲಿನೇ ಸರ್ಕಾರ ಮಾಡೋದು. ಅದು ರಾಜ್ಯಪಾಲರಿಗೆ ಹೋಗಿದೆ, ರಾಜ್ಯಪಾಲರ ಅಂಕಿತ ಬಿದ್ದರೆ ಜನರಲ್ ಬಾಡಿಗೆ 2 ಕ್ಯಾನ್ಸಲ್ ಆಗೋದು ಮತ್ತು ಆಡಳಿತ ಇದು ಏನು ವ್ಯವಹಾರ ಉಳ್ಕೋಬೋದು. ಅದನ್ನು ನಾವು ಹೇಳಿದ್ರೆ ಈಗ ನೀವೆಲ್ಲ ಸದಸ್ಯರ ಸಭೆಗೆ ಒಪ್ಪಿಗೆ ಮೇರೆಗೆ ನೀವು ಅದನ್ನು ಪದ್ಧತಿ ಮಾಡೋಕ್ಕೆ ನೀವು ಒಂದು ರೆಜಲ್ಯೂಷನ್ ಮಾಡ್ಕೊಳ್ತೀವಿ ಅಂತ ಗೊತ್ತಿದ್ದರೆ ಹೇಳಿದ್ದೀನಿ. ನೀವು ಖಂಡಿತ ನಾವು ಅದನ್ನು ಚರ್ಚೆ ಮಾಡೋದು ಅಧಿಕಾರಿಗಳು ಬರಲ್ಲ, ಆಗಲ್ಲ, ಪ್ರಯೋಜನ ಆಗಲ್ಲ ಅಂತಂದರು. ಈ ಸರಿ ಖಂಡಿತ ನಾವು ನೆಕ್ಸ್ಟ್ ಮೀಟಿಂಗಲ್ಲಿ ರೆಜಲ್ಯೂಷನ್ ಮಾಡಿ ಆಗುತ್ತಾ ಬಿಡುತ್ತಾ ನಾವಂತೂ ಸದಸ್ಯರ ಮನೆ ಮೇಲೆ ಅದನ್ನು ರೆಜಲ್ಯೂಷನ್ ಮಾಡಿ ನೆಕ್ಸ್ಟ್ ಮೀಟಿಂಗಲ್ಲಿ ಅದನ್ನು ಕಳಿಸಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಸಭೆಯಲ್ಲಿ ಮಾಜಿ ಅಧ್ಯಕ್ಷರುಗಳಾದ ಹೇಮಾವತಿ, ಸುಬ್ರಹ್ಮಣ್ಯ, ಲಕ್ಷ್ಮಣ್ ಗೌಡ, ಪ್ರಸನ್ನ, ಬಲರಾಮೇಗೌಡ, ನಿರ್ದೇಶಕರುಗಳಾದ ಲೀಲಾ ವೆಂಕಟೇಶ್, ವಿಜಯ್ ಕುಮಾರ್, ನಾಗೇಶ್, ಶಿವರಾಜ್, ಸೋಮಶೇಖರ್, ಬ್ಯಾಂಕಿನ ಷೇರುದಾರರು, ಸದಸ್ಯರುಗಳು, ಬ್ಯಾಂಕಿನ ಸಿಬ್ಬಂದಿ ವರ್ಗ ಹಾಜರಿದ್ದು ಸಭೆಯ ಸ್ವಾಗತವನ್ನು ನಿರ್ದೇಶಕ ಬಿವಿ ಶಿವರಾಜ್ ನಿರ್ವಹಿಸಿ ಬ್ಯಾಂಕಿನ ವಾರ್ಷಿಕ ವರದಿಯನ್ನು ವ್ಯವಸ್ಥಾಪಕ ಶಿವಶಂಕರ್ ಮಂಡಿಸಿ ಲೆಕ್ಕಪತ್ರವನ್ನು ಬ್ಯಾಂಕಿನ ಸಿಬ್ಬಂದಿ ರಮೇಶ್ ಮಂಡಿಸಿ ವಿದ್ಯಾರ್ಥಿಗಳಾದ ಸಹನಾ, ಅರ್ಪಿತಾ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.